ಜಾಗೃತಿ ಸಮಾವೇಶಕ್ಕೆ ಅನುಮತಿ ನೀಡೋದು ವಿಚಾರಕ್ಕೆ ನಿರಾಕರಣೆಯನ್ನ ವ್ಯಕ್ತಪಡಿಸಿದೆ ಸರ್ಕಾರ. ಬೀದರ್ನ ಸಾಯಿ ಸ್ಕೂಲ್ ಆವರಣದಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಬೀದರ್ಗೆ ಬರದಂತೆ ಹಿಂದೂ ಮುಖಂಡರಿಗೆ ನಿಷೇಧ ವಿಧಿಸಲಾಗಿದೆ. ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್, ಮಾಧವಿ ಲತಾ, ಕಾಜೋಲ್ ಹಿಂದೂಸ್ತಾನಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಸರ್ಕಾರ ಹಾಗೆ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದಿದೆ ಕೇಸರಿ ಸೇನೆ. ಸಮಾವೇಶದ ಸ್ಥಳದಲ್ಲಿ ಸೆಕ್ಷನ್ 144 ನಿಷೇಧಾಜ್ಞೆಯನ್ನ ಜಾರಿಗೆ ತಂದಿದೆ ಸರ್ಕಾರ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಮಲ್ಲಿಕಾರ್ಜುನ್ ಮರಕಲೆ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನ್ ಕಾರ್ಯಕ್ರಮ ಇದು? ಯಾವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿತ್ತು? ನಿರಾಕರಣೆ ಯಾಕೆ? ಈಗ ನಿರಾಕರಣೆ ನಂತರದಲ್ಲಿ ಏನ್ ಹೇಳ್ತಿದ್ದಾರೆ ಈ ಕಾರ್ಯಕ್ರಮದ ಆಯೋಜಕರು? ಹೌದು ಸ್ಮಿತಾ, ನಿಜಕ್ಕೂ ಇವತ್ತು ಗಡಿ ಜಿಲ್ಲೆ ಬೀದರಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಏನು ಹಿಂದೂ ಸಮಾವೇಶನ ಹಮ್ಮಿಕೊಂಡಿದ್ರು. ಆ ಒಂದು ಸಮಾವೇಶಕ್ಕೆ ಈಗಾಗಲೇ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಇರ್ಬೋದು, ಮತ್ತು ಈಗಾಗಲೇ ತೆಲಂಗಾಣದ ಬಿಜೆಪಿ ಮುಖಂಡೆ ಮಾಧವಿ ಲತಾ ಇರ್ಬೋದು, ಮತ್ತು ಅದೇ ರೀತಿ ಹಿಂದೂಸ್ತಾನಿ ಕಾಜಲ್ ಇರ್ಬೋದು, ಇಂಥ ಭಾಷಣಕಾರರನ್ನು ಕರೆದು ಹಿಂದೂ ಮುಖಂಡರು ಈ ಒಂದು ಸಮಾವೇಶನ ಇವತ್ತೇನು ಹಮ್ಮಿಕೊಂಡಿದ್ರು. ಈಗ ಸಂಜೆ 4 ಗಂಟೆ ಕಾರ್ಯಕ್ರಮ ಕೂಡ ಆರಂಭ ಆಗಬೇಕಾಗಿತ್ತು. ಪ್ರತಿಯೊಂದು ತಯಾರಿ ಕೂಡ ನಡೀತಾ ಇತ್ತು. ಆದರೆ ಏಕಾಏಕಿ ಜಿಲ್ಲಾಡಳಿತ ಸರ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಿಷೇಧ ಹೇರಿದ್ದಾರೆ. ಆ 3 ಜನ ಹಿಂದೂ ಭಾಷಣಕಾರರಿದ್ದಾರೆ. ಅಂದ್ರೆ ಟೋಟಲಿ ಜನರಲ್ ಜಾಗೃತಿ ಮೂಡಬೇಕು, ಹಿಂದೂ ಎತ್ತ ಸಾಗ್ತಾ ಇದೆ. ಈಗಾಗಲೇ ವಕ್ಫ್ ಬೋರ್ಡ್ ಇಂದ ಏನಂದ್ರೆ ಹಿಂದೂಗಳ ಮೇಲೆ ಸಾಕಷ್ಟು ಒಂದು ದೌರ್ಜನ್ಯ ಆಗ್ತಾ ಇದೆ. ಇಂಥ ವಿಷಯಗಳನ್ನು ಜನರಿಗೆ ಮುಟ್ಟಿಸಬೇಕು, ಯುವಕರಲ್ಲಿ ಜಾಗೃತಿ ಮಾಡಬೇಕು ಎಂಬ ಉದ್ದೇಶದಿಂದ ಹಿಂದೂ ಜಾಗರಣ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ನೋಡಬಹುದು, ಇಲ್ಲಿ ಕಾರ್ಯಕ್ರಮ ಆಯೋಜಕರು ಕೂಡ ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಿದ್ದಾರೆ. ಸರ್ಕಾರ ನಿಜಕ್ಕೂ ಹಿಂದೂ ವಿರೋಧಿ ಸರ್ಕಾರ ಇದೆ. ಸರ್ಕಾರ ಕೈಗೊಂಬೆಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸಂಬಳ ನಮ್ದು, ತೆರಿಗೆ ನಮ್ದು, ಕೆಲಸ ಏನದ ಸರ್ಕಾರದ ಎಂಬುದು ಆಕ್ರೋಶ ಎಲ್ಲೋ ಒಂದು ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ ಪ್ರಮೋದ್ ಮುತಾಲಿಕ್ ಇರ್ಬೋದು, ಹಿಂದೂಸ್ತಾನಿ ಕಾಜಲ್ ಇರ್ಬೋದು, ಮತ್ತೇನಂದ್ರೆ ಮಾಧವಿ ಲತಾ ಮೂವರನ್ನ ಜಿಲ್ಲೆಯ ಗಡಿ ಪ್ರವೇಶ ನಿಷೇಧ ಮಾಡಿದ್ದಾರೆ. ಮತ್ತು ಅದೇ ರೀತಿ ಕಾರ್ಯಕ್ರಮನ ಏನಂದ್ರೆ ಕಾರ್ಯಕ್ರಮ ಏನ್ ನಡೀತಾ ಸ್ಥಳದಲ್ಲಿ ನಾವು ನಿಂತೀವಿ, 144 ಸೆಕ್ಷನ್ ಜಾರಿ ಕೂಡ ಮಾಡಿದ್ದಾರೆ. ರೈಟ್, ಸಂಪರ್ಕದಲ್ಲಿ ಒಂದು ಗಳಿಗೆ ನಮ್ಮ ಜೊತೆ ಪ್ರಮೋದ್ ಮುತಾಲಿಕ್ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಳೆದ ಕೆಲವೇ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಕೋರ್ಟ್ನ ವಿರುದ್ಧವಾಗಿ ಮಾತನಾಡ್ತಾರೆ, ಸಂವಿಧಾನದ ಎದುರುಗಡೆ ಬೀದಿ ರಂಪ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅನುಮತಿ ಇದೆ, ತಮ್ಮ ನೇತೃತ್ವದಲ್ಲಿ ಆಗ್ಬೇಕಾಗಿದ್ದ ಕಾರ್ಯಕ್ರಮಕ್ಕೆ ಅನುಮತಿ ಇಲ್ಲ. ಯಾವ ರೀತಿ ಗಮನಿಸ್ತಿದ್ದೀರಿ ಇದನ್ನ? ನೋಡಿ, ಈ ರಾಜಕಾರಣಿಗಳೊಂದು ಅವ್ರಿಗೊಂದು ಅಸ್ತ್ರ ಅಂದ್ರೆ ಈ ಪೊಲೀಸ್ ಸ್ಟೇಷನ್, ಇದೊಂದು ಕೇಸ್ ಹಾಕೋದು, ಬ್ಯಾನ್ ಮಾಡೋದು, ಇದೊಂದು ಕೆಟ್ಟ ರೋಗ ಇದು. ಈಗ ಈ ರೀತಿಯ ಒಂದು ಸ್ವಾತಂತ್ರ್ಯ ಹರಣ ಇದು. ನಾವು ಸಂವಿಧಾನಾತ್ಮಕವಾಗಿ ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸೊ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಕೊಟ್ಟಂತ ಸಮಯದಲ್ಲಿ ಈ ರಾಜಕಾರಣಿಗಳಿಗೆ ಹಿಂದುತ್ವ ಅಂತಂದ್ರೆ ಇವ್ರಿಗೆ ಯಾಕೆ ಈ ರೀತಿ ಒಮ್ಮೆಲೆ ಮೈ ಮೇಲೆ ಮುಳ್ಳು ಬಂದಂಗೆ ಆಗುತ್ತೋ ಗೊತ್ತಿಲ್ಲ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನವರಂತೂ ಹಿಂದೂ ದ್ರೋಹಿಗಳು, ಹಿಂದೂ ವಿರೋಧಿಗಳು, ಸೊ ಮುಸ್ಲಿಂ ಓಟಿಗೋಸ್ಕರ ಏನ್ ಬೇಕಾದ್ ಮಾಡ್ತಾರೆ ಅಂತ ಅನ್ನೋದಕ್ಕೆ ಇದು ಬ್ಯಾನ್ ಒಂದು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಮಗೆ ಮಾತನಾಡಕ್ ಅವಕಾಶ ಕೊಡಿ. ಆ ಮಾತಿನಲ್ಲಿ ಏನಾದ್ರೂ ಪ್ರಚೋದನೆ, ಮಾತಿನಲ್ಲಿ ಏನಾದ್ರೂ ತಪ್ಪು ಆಗಿದ್ರೆ ನಮ್ಮೇಲೆ ಕೇಸ್ ಹಾಕಿ, ನಮ್ಮನ್ನ ಜೈಲ್ಗೆ ಹಾಕಿ. ಆದ್ರೆ ಈ ರೀತಿ ವಿಚಾರವನ್ನೇ ತಡೆಯುವಂತ ಪ್ರಕ್ರಿಯೆ ಇದೆಯಲ್ಲ, ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಸರಿ ತಪ್ಪು ಮತ್ತು ಮಿತ್ರ ಯಾರು, ಶತ್ರು ಯಾರು, ದೇಶದ್ರೋಹಿ ಯಾರು, ದೇಶಭಕ್ತಿ ಯಾರು ಅಂತನ್ನುವಂತ ಕಲಿಸುವ ಹೇಳಿಕೊಡೋಕ್ಕೆ ಸಮಾಜದಲ್ಲಿ ಇವತ್ತು ನಮ್ಮ ಬಹಳ ಅನಿವಾರ್ಯ ಅವಶ್ಯಕತೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇವರು ನಮ್ಮನ್ನು ತಡೀತಾರೆ ಅಂತಂದ್ರೆ ಕಾರಣ ಏನ್ ನೀಡಿದ್ದಾರೆ ಸರ್? ಈ ರೀತಿ ನಿಷೇಧ ಮಾಡ್ಲಿಕ್ಕೆ ತಾವು ಬರಬಾರ್ದು ಅಂತ ಹೇಳಿ ಕಾರಣ ಏನ್ ಕೊಟ್ಟಿದ್ದಾರೆ? ನೋಡಿ, ನನಗೆ ಇಲ್ಲಿ ತನಕ ಸುಮಾರೊಂದು 62 ಬಾರಿ ನೋಟಿಸ್ ನನಗೆ ಸಿಕ್ಕಿದೆ. ಅಂದ್ರೆ ಇಲ್ಲಿ ಒಂದು 20 ವರ್ಷದಲ್ಲಿ ಅಲ್ಲಿ ತಡೆ, ಇಲ್ಲಿ ತಡೆ ಅಂತ ಹೇಳಿ ಒಂದೊಂದು ದಿನ ಅಂತೂ 2 ಕಡೆಗೆ ಜಿಲ್ಲೆಗೆ ತಡೆ ಮಾಡಿದ್ದಾರೆ ನನಗೆ. ನಾನು ಮೈಸೂರು ರಾಜು ಅವರ ಹತ್ಯೆ ಹಿನ್ನೆಲೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಂಡ್ಯದಲ್ಲಿ ತಡೆದ್ರು.
ಸೊ ಮಂಡ್ಯದಲ್ಲಿ ನಾನು ಇನ್ನು ಇದು ಮಾಡೋಣ ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರೆ ಮಂಡ್ಯನೂ ಬ್ಯಾನ್ ಮಾಡಿದ್ರು. ಹೀಗೆ ವಿಚಿತ್ರವಾಗಿ ಇವರ ನಡಾವಳಿಕೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ನನಗೆ ಇಡೀ ರಾಜ್ಯದಲ್ಲಿ ನಿಮ್ಮ ಮೇಲೆ ಕೇಸಸ್ ಇದಾವೆ, ನಿಮ್ಮ ಭಾಷಣ ಪ್ರಚೋದಕಾರಿ ಇದೆ ಅಂತ ಅನ್ನುವಂಥ ಈ ಹೇಳಿಕೆಗಳನ್ನು ಕೊಟ್ಟು ನನ್ನ ಕೇಸನ್ನ ಆಲ್ರೆಡಿ ನಿರ್ಲಿಪ್ತ ಆಗಿದೆ, ನಿರ್ದೋಷ ಆಗಿದ್ದೇನೆ, ಅದನ್ನು ಮತ್ತೆ 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 ಮೆನ್ಷನ್ ಮಾಡ್ತಾರೆ ಇವರು. ಸೊ ಇಷ್ಟು ವಿಚಿತ್ರವಾದಂತ ಇದನ್ನ ನಾನು ಹೈಕೋರ್ಟ್ಗೆ ಹಾಕಿದ್ದೇನೆ. ನಮಗೆ ಮೇಲಿಂದ ಮೇಲೆ ಈ ರೀತಿಯ ತಡೆ ಒಡ್ಡುವಂತಹದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತನ್ನುವಂತ ದೃಷ್ಟಿಯಿಂದ ನಾನು PIL ಹಾಕಿದ್ದೀನಿ. ಸೊ ಅದಕ್ಕಿನ್ನೂ ಇದು ಬಂದಿಲ್ಲ. ಆದ್ರೆ ಬೀದರ್ ಜಿಲ್ಲೆಯಲ್ಲಿ ಅವರು ಕಳೆದ 1 ತಿಂಗಳಿಂದ ಹಿಂದೂಗಳನ್ನ ಒಟ್ಟಿಗೂಡಿಸ್ಬೇಕು, ಹಿಂದೂಗಳ ಜಾಗೃತಿ ಮೂಡಿಸ್ಬೇಕು, ಹಿಂದೂ ಸಮಾಜದಲ್ಲಿರುವಂತಹ ಜಾತೀಯತೆ ಇರಬಹುದು, ಹಿಂದೂ ಸಮಾಜದಲ್ಲಿರುವಂತ ಮೌಢ್ಯತೆ ಇರಬಹುದು, ಹೀಗೆ ಅನೇಕ ವಿಷಯಗಳನ್ನು ಕುರಿತು ಹೋಗಲಾಡಿಸೋಗೋಸ್ಕರ ನನ್ನನ್ನ ಮತ್ತು ಮಾಧವಿ ಲತಾ ಅವರನ್ನ ಮತ್ತು ಇನ್ನೊಬ್ಬ ಮಹಿಳೆ ಕಾಜಲ್ ಅಂತನ್ನುವಂಥವ್ರನ್ನ ಕರೆಸಿದ್ರು. ಬಹಳ ಪರಿಶ್ರಮ ಪಟ್ಟಿದ್ದಾರೆ, ಬಹಳ ಹಣ ಖರ್ಚು ಮಾಡಿದ್ದಾರೆ. ನಾನು DC ಕೇಳ್ತೀನಿ, ಇಲ್ಲಿ 1 ತಿಂಗಳು ಪರಿಶ್ರಮ ಪಟ್ಟಿದ್ದು ಆರ್ಥಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಅದನ್ನ ಭರಿಸ್ತಾರ ಅವರು, ಅದನ್ನ ಕೊಡ್ತಾರ ವಾಪಸ್ ಅವರು. ಸೊ ಈ ಏಕಾಏಕಿ ನಾನು ನಿನ್ನೆ ರಾತ್ರಿ ಬಸ್ನಲ್ಲಿ ಕೂತಿದ್ದೀನಿ. ಬಸ್ನಲ್ಲಿ ಕೂತಾಗ ಒಬ್ಬ PSI ಫೋನ್ ಮಾಡ್ತಾರೆ, ಹೀಗೀಗ ನಿಮ್ಗೆ ಬ್ಯಾನ್ ಮಾಡಿದೆ, ನೀವು ಬರೋಂಗಿಲ್ಲ ಅಂತ ಹೇಳಿ ನನಗೆ ವಾಟ್ಸಪ್ಗೆ ನೋಟಿಸ್ ಕಳಿಸ್ತಾರೆ. ಸೊ ಈ ರಾಜಕೀಯ ವ್ಯವಸ್ಥೆ, ಈ ಬ್ಯಾನ್ ಮಾಡುವಂತ ಬ್ಯಾನಿ ಇದೆಯಲ್ಲ, ಇದು ಹೋಗ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ರೈಟ್, ಧನ್ಯವಾದ ಪ್ರಮೋದ್ ಮುತಾಲಿಕ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಕಳೆದ ಕೆಲ ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಎರಡೂ ಪಕ್ಷದಲ್ಲೂ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಹಾಗೆ ಬಿಜೆಪಿಯಲ್ಲಿ ಒಳ ಜಗಳಗಳು, ರಾಜಕೀಯ ಭಿನ್ನಾಭಿಪ್ರಾಯಗಳು ತಾರಕಕ್ಕೇರಿತು. ಇದೀಗ ಕಾಂಗ್ರೆಸ್ನ ಸರದಿ ಒಳ ರಾಜಕೀಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋ ಸೂಚನೆ. ರಾತ್ರೋರಾತ್ರಿ ಸಿದ್ದರಾಮಯ್ಯನವರ ಆಪ್ತರು ಗುಪ್ತ ಸಭೆ ನಡೆಸಿದ್ದಾರೆ. ಕುತೂಹಲಕ್ಕೆ ಕಾರಣವಾಗಿದೆ. ಸತೀಶ್ ಜಾರಕಿಹೊಳಿ ಹಾಗೆ ಹಿಟ್ನಾಳ್ ಅವರ ಭೇಟಿ. ರಾಘವೇಂದ್ರ ಹಿಟ್ನಾಳ್ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಲ್ಲಿ ಭೇಟಿ ನಡೆದಿದೆ. ತಡರಾತ್ರಿ ಹಿಟ್ನಾಳ್ ಅವರ ಮನೆಗೇನೆ ಆಗಮಿಸಿದ್ರು ಸಚಿವ ಸತೀಶ್ ಜಾರಕಿಹೊಳಿ. 1 ಗಂಟೆಗೂ ಹೆಚ್ಚಿನ ಕಾಲ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರು ಈ ರೀತಿಯಾಗಿ ಸಭೆಯನ್ನ ನಡೆಸಿರೋದು ಅದು ಗೌಪ್ಯವ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಿರಯ್ಯ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಕ್ನ ಮುಂದೆ ಏನ್ ಕಾರಣ ಕೊಡ್ತಿದ್ದಾರೆ, ಮೈಕ್ನ ಹಿಂದೆ ಆಗಿರೋದು ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ ಹಿರಯ್ಯ? ಸ್ಮಿತಾ, ನಿಜಕ್ಕೂ ಏನಂತಂದ್ರೆ ಈಗ ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರಲ್ಲಿ ಏನಂತಂದ್ರೆ ಅದರಲ್ಲೂ ಸಿದ್ದರಾಮಯ್ಯನವರ ಏನು CM ಬದಲಾವಣೆ ವಿಚಾರ ಅಂತ ಏನು ಬರುತ್ತೆ. ಈ ಒಂದು ವಿಚಾರದಲ್ಲಿ ಸಾಕಷ್ಟು ಮೈಕ್ ಎದುರುಗಡೆ ಅಂತ ಹೇಳುವಂತ ಏನು ಹೇಳಿಕೆಗಳೇ ಬೇರೆ ಇರುತ್ತೆ, ಅದ್ರ ಹಿಂದ್ಗಡೆ ನಡೆಯುವಂತಹ ಚರ್ಚೆಗಳು ಮತ್ತೆ ಮೀಟಿಂಗ್ಗಳೇ ಬೇರೆ ಇರುತ್ತೆ. ಯಾಕಂದ್ರೆ ಅದರಲ್ಲೂ ಕೂಡ ಏನಂದ್ರೆ ನಿನ್ನೆ ರಾತ್ರಿ ನಡೆದಿರುವಂತಹ ಒಂದು ಘಟನೆ, ಏನು CM ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಏನು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಏನಿದ್ದಾರೆ, ಅವರನ್ನ ತಡರಾತ್ರಿ ಏಕಾಏಕಿಯಾಗಿ ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಂದು ಒಂದು ಮೀಟಿಂಗ್ ಅನ್ನು ನಡೆಸ್ತಾರೆ. 1 ಗಂಟೆಗಳ ಕಾಲ ಏನು ಸಪರೇಟ್ ಆಗಿ ಹಿಟ್ನಾಳ್ ಅವರ ಮನೆಯಲ್ಲಿ ಕೇವಲ ಏನು ಶಾಸಕರು ಮತ್ತೆ ಸಚಿವರು ಮಾತ್ರ ಕೂತ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಹೀಗಾಗಿ ಇದು ಒಂದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಂದ್ರೆ ಈ ಒಂದು ರಾಜಕೀಯ ವಲಯದಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ಒಂದು ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರ್ತವೆ. ಯಾಕಂದ್ರೆ ಈಗಾಗಲೇ 3 ಬಾರಿ ಶಾಸಕರಾಗಿ ಆಯ್ಕೆ ಆದಂತಹ ಏನು ಹಿಟ್ನಾಳ್ ಅವರು ಏನಿದ್ದಾರೆ, ಅವರು ಕೂಡ ಒಂದು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ CM ರೇಸ್ ನಲ್ಲಿ ಸಾಕಷ್ಟು ಬಾರಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮೀಟಿಂಗ್ ಏನಾಗಿದೆ, ಇದು ಸಾಕಷ್ಟು ಒಂದು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತಾ ಅನ್ನುವಂತ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ ಸ್ಮಿತಾ ಇಲ್ಲಿ. ರೈಟ್, ಧನ್ಯವಾದ ಹಿರಯ್ಯ ಮಾಹಿತಿಗಾಗಿ.